ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ನಮ್ಮ ಜೊತೆಗೆ ಇವತ್ತು ನಡಹಳ್ಳಿ ವಸಂತ್ ಅವರಿದ್ದಾರೆ, ಮನೋಚಿಕಿತ್ಸಕ ಮತ್ತು ಆಪ್ತ ಸಮಾಲೋಚಕ. ಕಳೆದ ವಾರ ನಾವು ಅವರ ಜೊತೆಗೆ SSLC ಪರೀಕ್ಷೆಯ ತಲ್ಲಣಗಳಿಗೆ ಸಂಬಂಧಿಸಿ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಒಂದಿಷ್ಟು ಆಪ್ತ ಸಮಾಲೋಚನೆಗೆ ಸಂಬಂಧಿಸಿ ಮಾತಾಡಿದ್ವಿ. ಇವತ್ತು ನಾವು ಆ ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೀವಿ. ಇನ್ನೇನು ವಸಂತ್ ಅವರೇ ಬಂತು ಪರೀಕ್ಷೆ, ಒಂದು ಎಡವಿ ಬಿದ್ರೆ ಈಗ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ ಈ ವಾರದಲ್ಲೇ. ಈಗ ಈ ಸಂದರ್ಭದಲ್ಲಿ ನೀವು ನಮ್ಮ SSLC ವಿದ್ಯಾರ್ಥಿಗಳಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಈಗಲೂ ಯಾಕಂತ ಹೇಳಿದ್ರೆ ಎಕ್ಸಾಮಿನ ಹಿಂದಿನ ರಾತ್ರಿ ಬೆಳಗಿನ ದಿನ ಆ ಎಕ್ಸಾಮ್ ಹಾಲ್ಗೆ ಹೋಗುವವರೆಗೂ ಓದುವಂತ ಅಭ್ಯಾಸ ಇದೆ ನಮ್ಮ ಹುಡುಗರಿಗೆ. ಈಗ ಏನ್ ಮಾಡ್ಬೇಕು? ಈಗ ಒಂದು 4-5 ದಿನ ಇದೆ ಇನ್ನೀಗ. ಓಕೆ, ಇದು ಒಳ್ಳೆ ಪ್ರಶ್ನೆ. ಹೋದ ವರ್ಷ ಇದೇ ಸಮಯದಲ್ಲಿ ಒಬ್ರು ಪೇರೆಂಟ್ ಫೋನ್ ಮಾಡಿದ್ರು ನನಗೆ ರಾತ್ರಿ ಸುಮಾರು 9:30. ಅವರು ಬಹಳ ಆತಂಕದಲ್ಲಿ ಇದ್ರು. ಏನಾಯ್ತು ಅಂತ ಕೇಳಿದ್ರೆ, ಅವ್ರ ಮಗ ನೆಕ್ಸ್ಟ್ ಡೇ ಪರೀಕ್ಷೆ ಹೋಗ್ಬೇಕು ಸರ್, ಅವ್ನಿಗೆ ಏನು ಓದಿದ್ದು ನೆನಪಾಗ್ತಾ ಇಲ್ಲ ಅಂತಾನೆ, ನಡುಗ್ತಾ ಇದ್ದಾನೆ, ಅಳ್ತಾ ಇದ್ದಾನೆ ಅಂತಂದ್ರು. ಸರಿ ಕೊಡಿ ಅವನಿಗೆ ಫೋನ್ ಅಂತ ಮಾತಾಡ್ದೆ. ಅವನ್ನ ಒಂದ್ 2 ನಿಮಿಷ ಅವನಿಗೆ ಸ್ವಲ್ಪ ಉಸಿರಾಟ ಎಲ್ಲ ಹಿಡ್ತಕ್ ತಂದು ಸಮಾಧಾನ ಮಾಡ್ದೆ. ಆಮೇಲೆ ಏನಾಯ್ತಪ್ಪ ಅಂತ ಕೇಳ್ದೆ. ಅವನೇನ್ ಹೇಳ್ದ ಅಂದ್ರೆ, ಯಾರು ಕೆಲವು ಪ್ರಶ್ನೆಗಳು ಇಂಪಾರ್ಟೆಂಟ್ ಅಂತ ಇವತ್ತು ಸಾಯಂಕಾಲ ಹೇಳಿದ್ರು ಸರ್, ಅದು ನನಗೆ ಬರುತ್ತಾ ಇಲ್ಲೋ ಅಂತ ನಾನು ಚೆಕ್ ಮಾಡ್ತಾ ಇದ್ದೆ. ಅಂದ್ರೆ ಪುಸ್ತಕ ಮುಚ್ಚಿಟ್ಕೊಂಡು ಅಥವಾ ಏನೋ ಆ ತರದ್ದು. ಇವನೇ ಒಂದು ಮಿನಿ ಟೆಸ್ಟ್ ತರ ಮಾಡ್ಕೊತಾ ಇದ್ದ. ಆಗ 1-2 ಪ್ರಶ್ನೆಗಳು ನೆನಪಾಗಿಲ್ಲ. ಬೇರೆ ಯಾರೋ ಅವನಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ, ನೋಡು ಈ ಪ್ರಶ್ನೆಗಳು ಬರ್ತವೆ ಈ ಸಲ ಅಂತ ಸೂಚನೆ ಕೊಟ್ಟಿದ್ರು. ಅಥವಾ ಕೆಲವು ಸರಿ ಮಕ್ಕಳಿಗೆ ಅವ್ರದ್ದೇ ಅನುಮಾನ ಇರ್ಬೋದು, ಇದು ಬರ್ಬೋದಾ ಅಂತ. ಸೊ ಅವನ ಎಕ್ಸಾಮ್ ಹಿಂದಿನ ದಿನ ಒಂದು ಮಿನಿ ಎಕ್ಸಾಮ್ ಮಾಡ್ಕೊಳಕ್ ಹೋದ. ಅವಾಗ ಅವನ ಆಲ್ರೆಡಿ ಸ್ವಲ್ಪ ಆತಂಕದಲ್ಲಿದ್ದ, ಅದು ನೆನಪಾಗ್ಲಿಲ್ಲ. ಅವನಿಗೆ ಸಂಪೂರ್ಣ ಕುಸಿದು ಹೋಗ್ಬಿಟ್ಟ. ಸೊ ಅದಕ್ಕೆ ನಾನ್ ಹೇಳೋದು, ಎಕ್ಸಾಮ್ ಹತ್ರ ಬರ್ತಾ ಇದೆ, ಇನ್ನೊಂದು ವಾರ ಇದೆ, ಇನ್ನೊಂದು 4 ದಿನ ಇದೆ ಅಥವಾ ನಾಳೆ ಇದೆ ಅಂದ್ರೆ, ಆ ತರ ನಿಮ್ಮ ಮನಸ್ಸಲ್ಲಿ ಪುಸ್ತಕ ಮುಚ್ಚಿಟ್ಟು ಮಿನಿ ಎಕ್ಸಾಮ್ಗಳನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕೆ ಅಂತ ಮಾಡಬಾರ್ದು. ಯಾಕಾಗಂದ್ರೆ ಈಗ 1 ವರ್ಷ ಓದಿರ್ತೀರಿ, ಅದು ಸಾಕಷ್ಟು ಸಾರಿ ಓದಿರ್ತೀರಿ. ಆದ್ರೆ ನನಗೆ ಬರದೇ ಇರಬಹುದೇ ಒಂದು ಸಣ್ಣ ಅನುಮಾನ ಶುರುವಾಗ್ಬಿಟ್ರೆ ಆ ಆತಂಕ ಇರುತ್ತಲ್ಲ, ಅದರಿಂದ ಸಂಪೂರ್ಣ ಕುಸಿದು ಬಿಡ್ತಾರ ಅವ್ರು. ಸಾರಿ. ಸೊ ಆ ತರ ಮಿನಿ ಪರೀಕ್ಷೆಗಳನ್ನ ಮಾಡ್ಕೊಳ್ಳುವ ಸಮಯ ಅಲ್ಲ ಇದು. ಇದು ಎಷ್ಟು 11 ತಿಂಗಳಲ್ಲಿ 10 ತಿಂಗಳಲ್ಲಿ ರೆಡಿ ಮಾಡ್ಕೊಂಡಿರ್ತೀವೋ ಅದನ್ನ ಸಮರ್ಥವಾಗಿ ಪರೀಕ್ಷೆಯಲ್ಲಿ ಉತ್ತರಿಸೋ ಸಮಯ ಇದು. ಸೊ ಹಾಗಾಗಿ ಅವನಿಗೆ ಹೇಳ್ಕೊಟ್ಟೆ, ಈ ತರದ್ದೆಲ್ಲ ಮಾಡಕ್ ಪ್ರಯತ್ನ ಮಾಡ್ಬೇಡ, ಅಪಾಯ ಆಗುತ್ತಿದ್ದು. ನಾಳೆ ಪರೀಕ್ಷೆ ಇದೆಯಲ್ಲಪ್ಪ, ಸುಮ್ಮನೆ ಒಂದ್ಸಾರಿ ಎಲ್ಲವನ್ನು ಉತ್ತರವನ್ನ ಗಮನಿಸ್ತಾ ಹೋಗು ಅಷ್ಟೇ. ಬ್ರೌಸಿಂಗ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ನಿಮ್ಗೆ ಅನುಮಾನ ಇದ್ರೆ ಅದನ್ನೇ 2 ಸಾರಿ ಗಮನಿಸು, 2ನೇ ಸಾರಿ ಓದು, 3ನೇ ಸಾರಿ ಓದಬೇಕಿದ್ರೆ. ಆದ್ರೆ ಪುಸ್ತಕ ಮುಚ್ಚಿಟ್ಟು ಟೆಸ್ಟ್ ಮಾಡ್ಕೊಳಕ್ ಹೋಗ್ಬೇಡ, ಇದು ಅದಕ್ಕೆ ಸಮಯನೇ ಅಲ್ಲ ಅಂತ. ಸೊ ಅವನು ಸ್ವಲ್ಪ ಸಮಾಧಾನ ಮಾಡ್ಕೊಂಡ, ಮರುದಿನ ಹೋದ, ಆಮೇಲೆ ಚೆನ್ನಾಗಿ ಮಾಡ. ಸೊ ಹಾಗಾಗಿ ಪರೀಕ್ಷೆ ಹಿಂದಿನ ದಿನ ನಾ ಪೇರೆಂಟ್ಸ್ ಹೇಳೋದು, ಅದು ಬರುತ್ತಾ ನೋಡ್ಕೋ, ಇದು ಬರುತ್ತಾ ನೋಡ್ಕೋ. ನಾನ್ ಕೂಡ ಈ ಪ್ರಶ್ನೆ ಕೇಳ್ತೀನಿ, ಆ ತರ ಮಿನಿ ಪರೀಕ್ಷೆಗಳನ್ನ ಮನೆಯಲ್ಲಿ ಮಾಡಬೇಡಿ. ಪೋಷಕರು ಕೂಡ ಮಕ್ಕಳಿಗೆ ಆ ತರದ್ದು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬಾರದು ಅಥವಾ ಅವ್ರು ನೆನ್ಪು ಮಾಡ್ಬಾರ್ದು. ನೋಡು, ಅದು ಇಂಪಾರ್ಟೆಂಟ್ ಅಂತ ಹೇಳಿದ್ದೇವೆ, ಅದು ಓದ್ಕೊಂಡ್ಯಾ, ಇದು ಓದ್ಕೊಂಡ್ಯಾ ಅಂತ. ಯಾಕಂದ್ರೆ ಪೋಷಕರು ಮಕ್ಕಳ ಜೊತೆ ಅವರು ಅಷ್ಟೇ ಆತಂಕದಲ್ಲಿ ಇರ್ತಾರೆ. ಸೊ ಅವರು ಸೇರ್ಬಿಟ್ರೆ ಮಕ್ಕಳ ಆತಂಕದಲ್ಲಿ ಅದು ಸ್ಫೋಟ ಆಗ್ಬಿಡುತ್ತೆ. ಸುಮ್ಮನೆ ಗಮನಿಸ್ತಾ ಹೋಗ್ಬೇಕು. ಅನುಮಾನ ಇದ್ರೆ ಇದು ಇನ್ನೊಂದ್ಸಾರಿ ಬರುತ್ತೋ ಇಲ್ಲೋ ಅಂತಿದ್ರೆ 2ನೇ ಸಾರಿ 3ನೇ ಸಾರಿ ಓದ್ರಿ, ತೊಂದರೆ ಇಲ್ಲ. ಬಟ್ ಪರೀಕ್ಷೆಯ ಮಿನಿ ಪರೀಕ್ಷೆಗಳಿಗೆ ಯಾವುದೇ ತರದ ಅವಕಾಶ ಕೊಡಬೇಡಿ ಅಂತ ನಾನು ಹೇಳೋದು ಮೊದಲನೇದು. 2ನೇದು ಏನಂದ್ರೆ, ಪರೀಕ್ಷೆ ಸಮಯ ಅಂದ್ರೆ ಮನೆಯಲ್ಲಿ, ಇಡೀ ಮನೆಯಲ್ಲಿ ಒಂದು ಫುಲ್ ಟೆನ್ಷನ್ ವಾತಾವರಣ ಕ್ರಿಯೇಟ್ ಆಗ್ಬಿಡುತ್ತೆ. ಅವನಿಗೆ ಪರೀಕ್ಷೆ ಟಿವಿ ಹಾಕ್ಬೇಡಿ, ಅಥವಾ ಅವನಿಗೆ ಪರೀಕ್ಷೆ ಗಲಾಟೆ ಮಾಡ್ಬೇಡಿ, ಅವನಿಗೆ ಪರೀಕ್ಷೆ ಇದು ಮಾಡ್ಬೇಡಿ ಅಂತ ಅಂದ್ರೆ, ಅವನ ಪರೀಕ್ಷೆ ಅನ್ನೋದು ಅವನ ಮನಸ್ಸಿನ, ಹುಡುಗನ ಮನಸ್ಸಲ್ಲೇ, ವಿದ್ಯಾರ್ಥಿಗಳ ಮನಸ್ಸಲ್ಲೇ ಒಂದು ದೊಡ್ಡ ಭೂತ ಆಗ್ಬಿಡುತ್ತೆ. ಸೊ ಅವನಿಗೆ ಏನ್ ಮಾಡ್ತಾರೆ ಅಂದ್ರೆ, ಆ ಕಡೆ ಈ ಕಡೆ ಕುತ್ತಿಗೆ ಹೊರಳಿಸಕ್ಕೂ ಬಿಡಲ್ಲ. ನೀನು ನಾಳೆ ಪರೀಕ್ಷೆ ಇದೆ ಓದ್ಕೋ ಹೋಗು, ಮುಂದಿನ ವಾರ ಪರೀಕ್ಷೆ ಇದೆ ಓದ್ಕೋ ಹೋಗು ಅಂತಾರೆ. ಸೊ ಅವಾಗ ಏನಾಗ್ಬಿಡುತ್ತೆ ಅಂದ್ರೆ, ಅವನಿಗೆ ಒಂಥರ ಮನಸ್ಸಲ್ಲಿ ಆತಂಕ ತುಂಬ್ಕೊಂಡ್ಬಿಡುತ್ತೆ. ಎಷ್ಟೋ ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ, ನನ್ನ ಹತ್ರ ಬಂದವ್ರು ಹೇಳಿದಾರೆ,
ಅವನಿಗೆ ಇವ್ರ ಜೊತೆ ಕೂತ್ಕೊಂಡು ಊಟ ಮಾಡಕ್ಕೂ ಬಿಡಲ್ಲ. ಒಂದು ರೂಮಿಗೆ ಊಟ ತಗೊಂಡೋಗಿ ಕೊಡ್ತಾರೆ. ಇದು ಅವನು ಊಟಕ್ಕೆ ಬಂದಾಗ ಅವನ ಪಕ್ಕದಲ್ಲಿ ಪುಸ್ತಕ ಇಟ್ಕೊಂಡಿರ್ತಾನೆ. ಸೊ ಈ ಮಟ್ಟದ ಒತ್ತಡವನ್ನು ಹಾಕಬೇಡಿ. ಅದರಿಂದ ಯಾಕೆಂದ್ರೆ ಉಪಯೋಗ ಆಗಲ್ಲ, ಮನಸ್ಸಿನಲ್ಲಿ ಆತಂಕ ಜಾಸ್ತಿ ಆಗುತ್ತೆ ಹೊರತು ಮಿದುಳಿಗೆ ಆ ಮಟ್ಟದಲ್ಲಿ ಗ್ರಹಿಸೋ ಶಕ್ತಿ ಇರಲ್ಲ. ಓಕೆ, ನಮ್ಮ ಮೆದುಳಿಗೆ ಮಿತಿಗಳಿರುತ್ತೆ. ಅದು ಅವ್ರದ್ದು ಇದು ಟೀನೇಜ್ ಮೆದುಳುಗಳು. ಟೀನೇಜ್ ಮೆದುಳು ಸಂಪೂರ್ಣವಾಗಿ ಬೆಳವಣಿಗೆ ಆಗಿರಲ್ಲ. ಓಕೆ, ನಮ್ಮ ಮೆದುಳಿನ ಈ ಹಿಂಬೆಗೆ ಇಲ್ಲ, ಫ್ರಂಟಲ್ ಲೋಬ್ ಅಂತ ಮೆದುಳು, ವಿವೇಚನೆ, ರ್ಯಾಷನಲ್ ಥಿಂಕಿಂಗ್ ಅದೆಲ್ಲ ಇರೋದು ಇಲ್ಲಿ. ಸೊ ಇದು 25 ವರ್ಷದವರೆಗೆ ಬೆಳವಣಿಗೆ ಆಗುತ್ತೆ. ಸೊ ಹಾಗಾಗಿ 15-16 ವರ್ಷದವರೆಗೆಲ್ಲ ಸಂಪೂರ್ಣ ಬೆಳವಣಿಗೆ ಆಗದಿದ್ದಾಗ ಆದ್ರೆ ಒಂದು ವಸಂತ್, ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಹಿಂದಿನ ವಾರ SSLC ಎಕ್ಸಾಮಿಗೆ ಇನ್ನು 4-5 ದಿವಸ ಇದೆ ಅನ್ನುವಾಗ ಸಾಮಾನ್ಯವಾಗಿ ಬೇರೆ ಹುಡುಗರು ಈಗ ಜೊತೆಗೆ ಈಗ ಕಂಬೈನ್ಡ್ ಸ್ಟಡಿ ಕೂಡ ಮಾಡಿರ್ತಾರೆ ಅವರು. ಆವಾಗ ಬೇರೆ ಹುಡುಗರು ತಮಗೆ ಬಂದ ಅನುಮಾನಗಳನ್ನು ಕೂಡ ಇವರಿಗೆ ಹೇಳೋದಿದೆ. ಆಮೇಲೆ ಇಂಥದ್ದು ಬರ್ಬೋದು, ಇದು ಬರ್ಲಿಕ್ಕಿಲ್ಲ, ಇದು ಸತತ 2 ವರ್ಷಗಳ ಕಾಲ ಬಂದಿದೆ, ಈ ವರ್ಷ ಬರುವುದಿಲ್ಲ ಅಂತ ಯಾರೋ ಹೇಳಿದ್ರು. ಈ ತರದ್ದೆಲ್ಲ ಸಾಮಾನ್ಯ ಅಲ್ವಾ ಡಿಸ್ಕಷನ್ ಹುಡುಗರಿಗೆ? ಆ ತರದ ಚರ್ಚೆ ನಡೆಯುತ್ತೆ. ಬಟ್ ಅಲ್ಲಿ ನಾವು ಪೇರೆಂಟ್ಸ್ ಮಕ್ಕಳಿಗೆ ಹೇಳ್ಬೇಕಾಗಿರೋದು, ಅದ್ರ ಮಕ್ಕಳ ಎಚ್ಚರದಲ್ಲಿ ಇರಬೇಕಾಗಿರೋದು, ಅದು ನಿಮ್ಗೆ ಬರುತ್ತೆ ಅಂತ ಹೇಳಿದ್ರೆ, ಇದು ಬರ್ಬೋದು ಅಂತ ಹೇಳಿದ್ರೆ 2ನೇ ಸಾರಿ ಓದಿ. ಬಟ್ ನನಗ್ ಬರುತ್ತೋ ಇಲ್ಲೋ ಅಂತ ಪುಸ್ತಕ ಮುಚ್ಚಿ ಟೆಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಅಥವಾ ಇದು ಬರಲ್ಲ ಅನ್ಸಿದ್ರು ಅದನ್ನ ಏನ್ ನಂಬ್ಕೊಳಕ್ ಆಗಲ್ಲಪ್ಪ, ಒಂದ್ಸರಿ ಕಣ್ಣಾಡ್ಸ್ಬಿಡ್ತೀನಿ, ನೋಡ್ಬಿಡ್ತೀನಿ ನಾನು. ಅದಕ್ಕೆ ಆ ಪ್ರಶ್ನೆಗಳು ವಿಷಯ ಅದೇ ಸಂಬಂಧಪಟ್ಟಿದ್ರು ಅದನ್ನ ಸ್ವಲ್ಪ ಬೇರೆ ಬೇರೆ ದಿಕ್ಕಿನಿಂದ ಕೇಳ್ಬೋದು ಅದೇ ಪ್ರಶ್ನೆನೆ. ಯಾಕೆ ಅದೇ ಪ್ರಶ್ನೆ ಆ ವಿಷಯ ಅದೇ ತರನೇ ಬರ್ಬೇಕು ಅಂತ ಏನಿಲ್ಲ. ಪ್ರಶ್ನೆಯನ್ನು ಬದಲಾಯಿಸಿ ಅದೇ ವಿಷಯಕ್ಕೆ ಸಂಬಂಧಿಸಿ ಕೊಡ್ಬೋದು. ಹಾಗಾಗಿ ಆ ಥರದ ಪ್ರಯತ್ನ ಮಾಡಬೇಡಿ. ಆಮೇಲೆ ಮಕ್ಕಳಿಗೆ ಬಂದು ಕುತ್ಕೊಂಡು ಸಹಜವಾಗಿ ಎಲ್ಲರ ಜೊತೆ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಹೋಗಕ್ಕೆ ಅವಕಾಶ ಕೊಡಿ. ಮಧ್ಯೆ ಮಧ್ಯೆ ಗ್ಯಾಪ್ ಕೊಡಿ. ನಾನು ಹೇಳೋದು, ಈಗ ಒಂದು ಪರೀಕ್ಷೆ ಮುಗಿಸಿ ಬರ್ತೀರಿ ಇವತ್ತು, ಫಸ್ಟ್ ಬಂದ ತಕ್ಷಣ ನಾನ್ ಮಕ್ಳಿಗೆ ಹೇಳೋದು, ನಾಳೆನೆ ಅಥವಾ ಇನ್ನೊಂದು ಪರೀಕ್ಷೆ ಇದೆ ಅಂದ್ರೆ ಇವತ್ತಿನ ಪರೀಕ್ಷೆ ಹೇಗಾಯ್ತು ಅಂತ ಟೆಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕೆಂದ್ರೆ 1-2 ಉತ್ತರಗಳು ತಪ್ಪಾಗಿದ್ರೆ ಅವರಿಗೆ ಮನಸ್ಸು ಬೇಸರಕ್ಕೆ ಒಳಗಾಗಿ ಮತ್ತೆ ಆತಂಕಕ್ಕೆ ಒಳಗಾಗ್ಬಿಡ್ತಾರೆ. ಆ ಟೆಸ್ಟ್ ಮಾಡೋದೆಲ್ಲ ಎಲ್ಲಾ ಪರೀಕ್ಷೆ ಆದ್ಮೇಲೆ ಇಟ್ಕೊಳ್ಳಿ. ಮನೆಗ್ ಬಂದ್ಮೇಲೆ ಸಹಜವಾಗಿ ಕಾಫಿ ಕುಡಿದು ಅಥವಾ 10 ನಿಮಿಷ ಏನಾದ್ರು ಆಟ ಆಡಿ. ಆಟ ಅಂದ್ರೆ ಮೊಬೈಲ್ ಅಲ್ಲ. ನಾನು ಮತ್ತೆ ಹೇಳೋದು, ಮಕ್ಕಳಿಗೆ ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂದ್ರೆ ಮೊಬೈಲ್ ಗೇಮ್ ಇಸ್ ನಾಟ್ ಎ ರಿಲ್ಯಾಕ್ಸೇಷನ್. ಮೆದುಳು ರಿಲ್ಯಾಕ್ಸ್ ಆಗ್ಬೇಕಾದ್ರೆ ಖಾಲಿ ಬಿಡ್ಬೇಕು ಮೆದುಳಿಗೆ. ಒಂದು ಆಕ್ಟಿವಿಟಿಯಿಂದ ಇನ್ನೊಂದು ಆಕ್ಟಿವಿಟಿ ಹೋದ್ರೆ ನಮಗೆ ಸಮಾಧಾನ ಇರ್ಬೋದು ಅದ್ರಲ್ಲಿ ಇಂಟ್ರೆಸ್ಟ್ ಇರೋದಕ್ಕೆ, ಆದ್ರೆ ಮೆದುಳಿಗೆ ಕೆಲಸದಿಂದ ರಿಲ್ಯಾಕ್ಸೇಷನ್ ಕೊಟ್ಟಂಗ ಆಗಲ್ಲ. ಹಾಗಾಗಿ ಆಡ್ಲೇಬೇಕು ಅಂತಿದ್ರೆ ಹೊರಾಂಗಣ ಆಟಗಳನ್ನ ಆಟ ಆಡಿ. 10 ನಿಮಿಷ ಶಟ್ಲ್ ಆಡಿ, 15 ನಿಮಿಷ ಶಟ್ಲ್ ಆಡಿ. ಅದರಲ್ಲಿ ಮೆದುಳಿಗೆ ಕೆಲಸ ಇರೋಲ್ಲ. ಆದ್ರೆ ಮೊಬೈಲ್ ಆಡ್ಬೇಡಿ. ಅಂದ್ರೆ ಮತ್ತೆ ಮೊಬೈಲ್ ತಗೊಂಡು ಆಟ ಆಡಿದ್ರೆ ಮತ್ತೆ ಮೆದುಳಿಗೆ ಟೆನ್ಷನ್ ಆಗುತ್ತೆ. ಅದೊಂಥರ ಮತ್ತೆ ಎಂಗೇಜಿಂಗ್ ಆಗುತ್ತೆ, ರಿಲೀಫ್ ಆಗೋದಿಲ್ಲ. ನಿಮಗೆ ಮೆದುಳಿನ ಒಂದು ಕ್ರಿಯೆಯಿಂದ ಇನ್ನೊಂದು ಕ್ರಿಯೆಗೆ ವರ್ಗಾಯಿಸ್ತೀರಿ, ರಿಲ್ಯಾಕ್ಸೇಷನ್ ಆಗಲ್ಲ. ಆಯ್ತಾ? ಈಗ ನೀವು ಏನು ಡಂಬಲ್ಸ್ ಬಿಟ್ಟು ಬೇರೆ ಡಿಪ್ಸ್ ಸ್ಕ್ವಾಟ್ಸ್ ಮಾಡಿದ್ರೆ ಬಾಡಿ ರಿಲ್ಯಾಕ್ಸಿಂಗ್ ಆಗುತ್ತೆ. ಹಾಗೆ ಆಕ್ಟಿವಿಟಿ ಬದಲಾಗುತ್ತೆ ಅಷ್ಟೇ ಅಲ್ವಾ? ಅಥವಾ ಭಾರ ಎತ್ಬೋದು, ಆಕ್ಟಿವಿಟಿ ಬದಲಾಗುತ್ತೆ. ಮಿದುಳು ಅಷ್ಟೇ, ಮಿದುಳು ಖಾಲಿ ಇಡ್ಬೇಕು. ಖಾಲಿ ಇಡೋದಕ್ಕೆ ಔಟ್ಡೋರ್ ಗೇಮ್ಸ್ ಬಹಳ ಒಳ್ಳೇದು. 10 ನಿಮಿಷ ಶಟ್ಲ್ ಆಡಿ, ತೊಂದ್ರೆ ಅದನ್ನ ಮಾಡಿ. ಆಮೇಲೆ ಊಟ ತಿಂಡಿ ಸಹಜವಾಗಿ ಮಾಡಿ ಹೋಗಿ ಕುತ್ಕೊಳ್ಳಿ. ಯಾವ್ದನ್ನು ಒಂದು ದೊಡ್ಡ ಭೂತ, ಎಕ್ಸಾಮ್ ಅನ್ನೋ ಒಂದು ಭೂತ ಸೃಷ್ಟಿ ಮಾಡ್ಬಿಡ್ಬೇಡಿ ಮನೆಯಲ್ಲಿ ಅಂತ ನಾನು ಹೇಳೋದು. ಅವಾಗ ಏನಾಗುತ್ತೆ ಅಂದ್ರೆ ಅವಾಗ ಮಕ್ಕಳಿಗೆ ಗ್ರಹಣ ಶಕ್ತಿ ಜಾಸ್ತಿ ಆಗುತ್ತೆ. ಈ ಸಮಯ ಒಂದೇ ಇಂಪಾರ್ಟೆಂಟ್ ಅಲ್ಲ, ಮೆದುಳಿನ ಸಾಮರ್ಥ್ಯದ ಸಂಪೂರ್ಣ ಬಳಕೆ ಆಗೋದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಆ ಗ್ರಹಣ ಶಕ್ತಿ ಎಷ್ಟಿರುತ್ತೆ ಮಕ್ಕಳಿಗೆ ಅನ್ನೋದನ್ನ ಗಮನಿಸದೆ ಒತ್ತಡ ಏರ್ಬಾರ್ದು. ಇದು ಬಹಳ ಮುಖ್ಯ. ಇನ್ನೊಂದು ವಿಚಾರ, ನಾವು ಈ ಎಕ್ಸಾಮಿನ ಹಿಂದಿನ ವಾರದ ವಿಚಾರವನ್ನು ನಾವು ಮಾತಾಡಬೇಕು ಅಂತ ಹೇಳಿ, ಆದ್ರೆ
ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ದಿನ 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 ಇನ್ನೇನು ಹತ್ರ ಬಂತು ಅಂದಾಗ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವೆಷ್ಟೇ ಅವರಿಗೆ ಸಲಹೆಗಳನ್ನು ಕೊಟ್ಟರು ಕೂಡ ಅವರು ಅನುಭವಿಸೋರು ಅವರು. ಈಗ ಇನ್ನು ಆಯ್ತು, ಇನ್ನು 3 ದಿನ ಇದೆ, ಇನ್ನು 2 ದಿನ ಇದೆ, 5 ದಿನ ಇದೆ. ಈ ಒತ್ತಡದ ಸಮಯ ಇದೆಯಲ್ಲ, ಸಾಮಾನ್ಯವಾಗಿ ಏನಾಗುತ್ತೆ, ಒಂದು ಪರೀಕ್ಷೆ ಕೂತು ಬರೆದ ನಂತರ ಅವನು ರಿಲೀಫ್ ಆಗ್ಬಿಡ್ತಾನೆ ಒಮ್ಮೆಲೆ. ಈ ಒತ್ತಡದಿಂದ ಹೊರಗೆ ಬಂದ್ಬಿಡ್ತಾರೆ. ಈ ನಿರೀಕ್ಷೆಯ ಒತ್ತಡ ಇದೆಯಲ್ಲ ಇದು. ಈಗ ಕೆಲವರು ರಾತ್ರಿ ನಿದ್ರೆ ಕಳೀತಾರೆ, ಕೆಲವರು ಊಟ ಸರಿಯಾಗಿ ಮಾಡಲ್ಲ. ಹೌದು, ಇದು ಸಹಜ. ಯಾಕಂದ್ರೆ ಒಮ್ಮೆ ಈಗ ಆತಂಕ, ಭಯ ಅಂತ ಒಮ್ಮೆ ಮೆದುಳು ಸ್ವೀಕಾರ ಮಾಡ್ಬಿಟ್ರೆ ಅದನ್ನ, ಒಂದು ಸಂದರ್ಭವನ್ನ, ಅದು ಏನ್ ಹೇಳುತ್ತೆ ಮೆದುಳು ಅಂದ್ರೆ, ಇದು ನಿದ್ದೆ ಮಾಡೋ ಸಮಯ ಅವಲ್ಲ, ಆಹಾರ ತಗೊಳ್ಳೋ ಸಮಯ ಅಲ್ಲ ಅಂತ ಹೇಳುತ್ತೆ. ಯಾಕಂದ್ರೆ ಈಗ ಯೋಚನೆ ಮಾಡಿ, ಎದುರುಗಡೆಗೆ ಹುಲಿ ಇದೆ ಅಂತ ಅನ್ಕೊಳ್ಳಿ, ನಿಮ್ಗೆ ಎಷ್ಟೇ ಹಸಿವು ಆದ್ರೂ ಊಟ ಮಾಡೋಕ್ ಆಗಲ್ಲ ಹುಲಿ ಇದ್ದಾಗ. ಸೊ ಅಂತಂದ್ರೆ ಪರೀಕ್ಷೆಯನ್ನ ನಮ್ಮ ಮೆದುಳು ಹುಲಿ ಅಂತ ಗ್ರಹಿಸ್ಬಿಟ್ಟಾಗ ನಿದ್ದೆ ಬರೋದು, ಊಟ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಸೊ ಆ ದೃಷ್ಟಿಯಿಂದ ಮಕ್ಕಳಿಗೆ ವರ್ಷ ಇಡೀ ಕಲಿಸಬೇಕಾಗಿದ್ದು ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡೋದನ್ನ. ರಿಲ್ಯಾಕ್ಸೇಷನ್ ಮಾಡೋದ್ರ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ಮಾತಾಡಿದ್ವಿ. ಒಂದು ಉಸಿರಾಟದ ಕ್ರಮವನ್ನು ಅಬ್ಸರ್ವ್ ಮಾಡೋದು, ಆಮೇಲೆ ಪೇರೆಂಟ್ಸ್ ಸೇರ್ಕೊಂಡು ಆಟ ಆಡ್ಲಿ ಮಕ್ಕಳ ಜೊತೆಗೆ. ನಾನು ಹೇಳೋದು, ನಾಳೆ ಪರೀಕ್ಷೆ ಇರ್ಲಿ, ಬಾ ಮಗು, ಪರೀಕ್ಷೆ ನಾಳೆ ಇರ್ಲಿ, ತೊಂದ್ರೆ ಇಲ್ಲ, 10 ನಿಮಿಷ ಶಟ್ಲ್ ಆಡ್ಕೊಂಡ್ ಬರೋಣ ಬಾ, ಏನ್ ತೊಂದ್ರೆ ಇಲ್ಲ, 10 ನಿಮಿಷದಲ್ಲಿ ನಿಮ್ಗೇನು ಹೋಗಲ್ಲ ಅಂತ. ಯಾಕೆಂದ್ರೆ ನಮ್ಮ ಮೆದುಳು ಯಾವಾಗ ರಿಲ್ಯಾಕ್ಸ್ ಆಗತ್ತೆ ಅಂತಂದ್ರೆ, ಇನ್ನೊಬ್ಬ ವ್ಯಕ್ತಿಯ ಸಾಂಗತ್ಯದಲ್ಲಿ ರಿಲ್ಯಾಕ್ಸ್ ಆಗೋದು ಸುಲಭ, ಏಕಾಂಗಿತನದಲ್ಲಿ ರಿಲ್ಯಾಕ್ಸ್ ಆಗೋದು ಕಷ್ಟ ಆಗುತ್ತೆ. ಹಾಗಾಗಿ ಪೇರೆಂಟ್ಸ್ ಎಲ್ಲರೂ, ಅಪ್ಪ ಅಮ್ಮ ಎಲ್ಲ ಸೇರಿ ಕುತ್ಕೊಂಡು, ಬಾ 15 ನಿಮಿಷ ಕಾರ್ಡ್ಸ್ ಆಡೋಣ ಅಂತ ಹೇಳಿ, ತೊಂದ್ರೆ ಇಲ್ಲ ಅಂತ. ಚೆಸ್ ಅಂತ ಹೆವಿ ಗೇಮ್ಸ್ ಬೇಡ, ಕೇರಂ ಮಾಡಿ 10 ನಿಮಿಷ, ಅಥವಾ ಶಟ್ಲ್ ಆಡಿ ಎಲ್ಲಾರು ಸೇರ್ಕೊಂಡು, ಇಲ್ಲ ಬಾರ 10 ನಿಮಿಷ ವಾಕಿಂಗ್ ಹೋಗಿ ಬರೋಣ ಅಂತ. ಬೇರೆ ಏನಾದ್ರು ಮಾತಾಡಿ, ಎಕ್ಸಾಮ್ ವಿಷಯ ಮಾತಾಡ್ಬಿಡ್ರಿ, ಹೌದಾ? ಸೊ ಜನರಲ್ ವಿಷಯಗಳೇನೋ ಮಾತಾಡಿ ಬನ್ನಿ, 15 ನಿಮಿಷ ವಾಕಿಂಗ್ ಮುಗಿಸ್ಕೊಂಡು ಆಮೇಲೆ ನಾ ಕೂತ್ಕೊಳ್ಳಪ್ಪ ಓದಕ್ಕೆ ಅಂತ ಹೇಳಿ. ಅಂದ್ರೆ ಮಕ್ಕಳಿಗೆ ಈಗ ಏನು ಒತ್ತಡ ಅಥವಾ ಆತಂಕ ಅನಿವಾರ್ಯ, ಮಕ್ಕಳದು ಅಂತಲ್ಲ, ನಮಗೂ ಆಗುತ್ತೆ. ಸೊ ಹಾಗಾಗಿ ಸಹಜವಾಗಿ ಆತಂಕವನ್ನ ನಿಭಾಯಿಸೋದು ಒಂದು. ಎರಡನೇದು, ಆಗಾಗ ನಮ್ಮ ಸಿಸ್ಟಮ್ ಅಂದ್ರೆ ನಮ್ಮ ದೇಹ ಮನಸ್ಸುಗಳಿಂದ ಆತಂಕವನ್ನ ರಿಲೀಸ್ ಮಾಡುವ, ಅದನ್ನ ಹೊರ ಹಾಕುವ ದಾರಿಗಳನ್ನ ಹುಡ್ಕೋಬೇಕಾಗುತ್ತೆ. ಇಲ್ಲೇ ಹೋದ್ರೆ ಆತಂಕ ಒಟ್ಟಾಗಿ 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 ಸ್ಫೋಟ ಆಗ್ಬಿಡುತ್ತೆ. ಎಷ್ಟೋ ಮಕ್ಕಳು ನನ್ನ ಹತ್ರ ಬಂದಿದ್ದಾರೆ, ಪರೀಕ್ಷೆಗೆ ಹೊರಟ್ರೆ ಅವತ್ತು ಬೆಳಗ್ಗೆ ಒಂದು ಊಟ ತಿಂಡಿ ಮಾಡೋದಾದ್ರೆ ವಾಂತಿ ಎಲ್ಲ ಆಗಿ ಅವನಿಗೆ ನಾನು 15 ನಿಮಿಷ ಡೀಪ್ ರಿಲ್ಯಾಕ್ಸೇಷನ್ ಮಾಡಿ ಕಲಿಸ್ಬೇಕಾಗುತ್ತೆ. ಇದು ಒಂದು. ಈಗ ಪರೀಕ್ಷೆ ಸ್ಟಾರ್ಟ್ ಆಯ್ತು, ಈಗ ಪರೀಕ್ಷೆ ಹಾಲ್ ಒಳಗೆ ಹೋಗಿರ್ತೀವಿ ನಾವು. ಅಲ್ಲಿ ಹೋದ ತಕ್ಷಣಕ್ಕೆ ನಮ್ಮ ಮನಸ್ಸಿನ ಸ್ಥಿತಿ ಹೇಗಿರುತ್ತೆ, ಆಮೇಲೆ ಆ ಮನಸ್ಸನ್ನು ತಹಬಂದಿಗೆ ತರುವಂತಹ ಏನಾದ್ರೂ ವಿಧಾನಗಳಿದೆಯಾ? ಅಲ್ಲೂ ಅಷ್ಟೇ ಪರೀಕ್ಷೆ ಆತಂಕ ಇದ್ದೇ ಇರುತ್ತೆ. ಪ್ರಶ್ನೆ ಪತ್ರಿಕೆ ಬರೋವರೆಗೆ ಅಥವಾ ಪ್ರಶ್ನೆ ಪತ್ರಿಕೆ ನೋಡಿದ ಮೇಲೆ ಅಲ್ಲಿ ಅನಿವಾರ್ಯ ಅದು ಒಂಥರದ ಆತಂಕ ಇದ್ದೇ ಇರುತ್ತೆ. ಏನ್ ಬರ್ಬೋದು, ಏನಾಗುತ್ತೋ, ಮುಂದೆ ಏನಾಗುತ್ತೋ ಅನ್ನೋದು ಅನಿವಾರ್ಯದ ಪರಿಸ್ಥಿತಿ. ಸೊ ಹಾಗಾಗಿ ಪರೀಕ್ಷಾ ಹಾಲಿಗೆ ಹೋಗೋವರೆಗೂ ಬೇಕಿದ್ರೆ ಪುಸ್ತಕಗಳ ಮೇಲೆ ಕಣ್ಣಾಡಿಸಿ, ಅದೇನ್ ತೊಂದರೆ ಇಲ್ಲ. ಕಣ್ಣಾಡಿಸಿದ್ರು ಕೂಡ ನಾನು ಹೇಳೋದು, ಅವ್ರು ಬೆಲ್ಲೊಡಿಯೋವರೆಗೆ ಕಾಯ್ಬೇಡಿ. 5 ನಿಮಿಷ ಮೊದಲು, ಇಲ್ಲ 10 ನಿಮಿಷ ಮೊದಲು ನಿಮ್ ಸೀಟಿಗೆ ಹೋಗಿ ಕೂತ್ಕೊಳ್ಳಿ, ಅಲ್ಲಿ ರಿಲ್ಯಾಕ್ಸೇಷನ್ ಮಾಡಿ. ಅದು ಬರ್ಬೋದಾ, ಇದು ಬರ್ಬೋದಾ ಅಂತ ಹೊಟ್ಟಿದ ವಿಷಯ ನೆನ್ಪು ಮಾಡ್ಕೋಬೇಡಿ. ಓಕೆ, ನಿಮ್ಮ ದೇಹವನ್ನು ಸ್ವಲ್ಪ ಸಡಲ ಬಿಟ್ಟಿದ್ದೀನಿ, ನನ್ನ ದೇಹ ಉಸಿರಾಟ ಹೇಗಿದೆ, ನನ್ನ ದೇಹದ ಟೆನ್ಷನ್ ಆಗಿದೆ, ಮೊಳಕಾಲು ಟೈಟ್ ಆಗಿರ್ತಿದ್ದೀನ, ಕೈ ಕಾಲುಗಳು ಟೈಟ್ ಆಗಿದೆ, ಎಲ್ಲ ಗಮನಿಸಿ ಪ್ರಶ್ನೆ ಪತ್ರಿಕೆ ಬರೋವರೆಗೆ 5 ನಿಮಿಷ ರಿಲ್ಯಾಕ್ಸ್ ಮಾಡಿ. ದೇಹ ಮನಸ್ಸುಗಳನ್ನು ರಿಲ್ಯಾಕ್ಸ್ ಮಾಡೋದನ್ನ ಕಲಿಯದೆ ಹೋದ್ರೆ ಆತಂಕ ಒಟ್ಟಾಗಿ ಸ್ಫೋಟ ಆಗ್ಬಿಡುತ್ತೆ. ಆ ಸ್ಫೋಟ ಆಗೋದಕ್ಕೆ ಅವಕಾಶ ಕೊಡಬಾರ್ದು. ನಾನು ಎಕ್ಸಾಂಪಲ್ ಹೇಳಿದ್ದೆ ಅದನ್ನ, ಒಂದ್ ಪ್ರಶ್ನೆ ಆದ್ಮೇಲೆ ಇನ್ನೊಂದ್ ಪ್ರಶ್ನೆ ಉತ್ತರ ಬಸಕ್ಕೆ ಮೊದಲು 1 ನಿಮಿಷ ಸಮಯ ಕೊಡಿ ಅಂತ. ಸೊ ಹೀಗೆ ಒಂದು ಈ ಒಟ್ಟಾಗುವ ಒಂದು ಟೆನ್ಷನ್ ಅಥವಾ ಆತಂಕವನ್ನ ರಿಲೀಸ್ ಮಾಡುವ ಅಭ್ಯಾಸ ಇಟ್ಕೋಬೇಕು. ಅದು ಸ್ಫೋಟ ಆಗುವವರೆಗೆ ಕಾಯ್ಬಾರ್ದು. ಇದು ಬಹಳ ಮುಖ್ಯ ಆಗುತ್ತೆ. ಈಗ ಪರೀಕ್ಷೆನಲ್ಲಿ ಪ್ರಶ್ನೆ ಪತ್ರಿಕೆನ ಒಂದ್ಸಲ ಪೂರ್ತಿ ಓದ್ಕೋಬೇಕು.
ಅಥವಾ ಹಾ, ನಮಗೆ ಯಾವುದು ಪ್ರಶ್ನೆ ಆರಂಭದಲ್ಲಿ ಸುಲಭದ್ದು ಅಂತೇಳಿ ಅನಿಸ್ತದೆ, ಓದದೇನೆ ಅದನ್ನೇ ಶುರು ಮಾಡಬಹುದಾ? ಯಾಕಂತ ಹೇಳಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ನ ಇನ್ನೊಂದು ಒತ್ತಡ ಶುರುವಾಗುತ್ತೆ ಅಲ್ಲಿ. ಆ, ಇದ್ರ ಬಗ್ಗೆ ನನ್ನ ಅಭಿಪ್ರಾಯ ಸ್ವಲ್ಪ ಭಿನ್ನವಾಗಿದೆ. ಈಗ ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವ ಒಂದು ಆ, ದೊಡ್ಡ ಭ್ರಮೆಯನ್ನ ಹುಟ್ಟು ಹಾಕ್ಬಿಟ್ಟಿದ್ದಾರೆ. ಓಕೆ, ಹ್ಮ್ ಇದ್ರಲ್ಲಿ ಶಿಕ್ಷಕರದ್ದು ಕೊರತೆ ಇದೆ. ಆಮೇಲೆ ಕೆಲವರು ಕೋಚ್ಗಳು ಅಂತ ಇರೋರು ಇರ್ತಾರೆ, ಅವರದ್ದು ಅವ್ರಿಗೆ ತೊಂದರೆ ಇದೆ. ಯಾಕಂದ್ರೆ ಟೈಮ್ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ನಿಜ, ಮಾಡಬಾರ್ದು ಅಂತ ಇಲ್ಲ. ಹ್ಮ್ ಆದ್ರೆ ಟೈಮ್ ಮ್ಯಾನೇಜ್ ಮಾಡೋದೇ ಗುರಿ ಅಲ್ಲ. ಇದಕ್ಕೆ ನನ್ನ ಸ್ವಂತ ಅನುಭವನ ಹೇಳ್ತೀನಿ ಕೇಳಿ. ಒಂದು ಹ್ಮ್ ಆ ನಾನು SSLC ಪರೀಕ್ಷೆ ಬರ್ಬೇಕಾದ್ರೆ ನಾನು ಮ್ಯಾಥ್ಸ್ ಅಲ್ಲಿ ಬಹಳ ಬಹಳ ಪರ್ಫೆಕ್ಟ್ ಇರ್ತಿದ್ದೆ. ಹ್ಮ್ ಓಕೆ, ಸೊ ನಾನು ಎಲ್ಲವನ್ನು ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು 10 ನಿಮಿಷ ಸಮಯ ಇತ್ತು. ಹ್ಮ್ ಒಂಚೂರು ಅನುಮಾನ ಬಂತು, ಯಾವ್ದೋ ಒಂದ್ ಪ್ರಶ್ನೆ ತಪ್ಪಾಗಿರ್ಬೋದು ಅಂತ. ಸೊ ಹ್ಮ್ ಅದನ್ನ ಆ ಮತ್ತೊಂದ್ಸಾರಿ ನೋಡಕ್ ಹೋದ್ರೆ ಅದನ್ನೇನೋ ಬೇರೆ ಆನ್ಸರ್ ಬರೆದು ಕೊನೆಗೆ ಅದೇ ತಪ್ಪಾಗಿತ್ತು, ಮೊದ್ಲು ಬರ್ದಿದ್ದೆ ಸರಿ ಇತ್ತು. ಹ್ಮ್ ಸೊ ನಾನು ಒಮ್ಮೆ ಆತಂಕಕ್ಕೆ ಒಳಗಾಗಿ ನನಗೆ ಇದು ಸರಿ ಆಯ್ತೋ ಇಲ್ಲೋ ಅಂತ ನಾನು ನಿಧಾನವಾಗಿ ಗಮನಿಸಿದೆ. ಅಯ್ಯೋ ಇದು ತಪ್ಪು, ಸರಿ ಬರಿಬೇಕು, ಇನ್ನು ಟೈಮ್ 2 ನಿಮಿಷ ಉಳಿದಿದೆ ಅಂತ ನಾವು ಒತ್ತಡಕ್ಕೆ ಸಿಕ್ಕಾಕೋಗ್ತೇವೆ. ಅವಾಗ ಇನ್ನೊಂದ್ಸರಿ ಸರಿಯಾಗಿ ಗಮನಿಸ್ಲೇ ಇಲ್ಲ. ಸೊ ನನಗೆ 100 ಬರ್ಬೇಕಾಗಿತ್ತು 96 ಏನೋ ಬಂತ ಆಮೇಲೆ. ಸೊ ಅಂತಂದ್ರೆ ಟೈಮ್ ಮ್ಯಾನೇಜ್ ಮಾಡ್ಬೇಕು. ಆದ್ರೆ ಈಗ ಒಂದು ಕೈಗೆತ್ತಿಕೊಂಡ ಒಂದು ಉತ್ತರವನ್ನ ಪರ್ಫೆಕ್ಟ್ ಆಗಿ ಬರೀಬೇಕು, ಅದು ಅಷ್ಟೇ ಇಂಪಾರ್ಟೆಂಟ್. ಈಗ ನೀವೊಂದು 10 ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಥವಾ ಸುಮಾರಾಗಿ ಎಸ್ಸೆ ಟೈಪ್ ಕ್ವಶನ್ಸ್ ಗಳಿದ್ದಾಗ, ಓಕೆ, ಅಬ್ಜೆಕ್ಟಿವ್ ಟೈಪ್ ಅದು, ಅದರಲ್ಲಿ ಸುಮಾರಾಗಿ 5 ಪ್ರಶ್ನೆಗಳಿಗೆ ಉತ್ತರಿಸಬೇಕು, ಅಲ್ಲ 6 ಪ್ರಶ್ನೆಗಳಿಗೆ ಇರುತ್ತೆ. ಅದಕ್ಕೊಂದು ರಫ್ ಆಗಿ ಸಮಯ ಇದು ಮಾಡ್ಕೊಳ್ಳಿ ಅಂತ ಬರಿತಾ ಹೋಗಿ. ಅದು ಒಂದು ಅಷ್ಟೇ. ಅಂದ್ರೆ ಈಗ ಅರ್ಧ ಗಂಟೆ ಒಂದು ಪ್ರಶ್ನೆ ಇಟ್ಕೊಂಡಿದೀನಿ ಅಂದ್ರೆ ಅರ್ಧ ಗಂಟೆ ಆದ್ಮೇಲೆ ಏನ್ ದೊಡ್ಡ ತುಂಬಾ ಗಾಬರಿ ಬೀಳ್ಬೇಕಾಗಿಲ್ಲ. 5 ನಿಮಿಷ ಹೆಚ್ಚು ತಗೊಳ್ಳಿ, ಏನ್ ತೊಂದ್ರೆ ಇಲ್ಲ. ಇನ್ನೊಂದು ಪ್ರಶ್ನೆಯಲ್ಲಿ ಅಡ್ಜಸ್ಟ್ ಆಗುತ್ತದೆ. ಅಥವಾ ಕೊನೆಯ ಪ್ರಶ್ನೆ ಕಡಿಮೆ ಆದ್ರೂ ಈ ಪ್ರಶ್ನೆಗಳಿಗೆ ಈ ಉತ್ತರಗಳಿಗೆ ಹೆಚ್ಚೇ ಮಾರ್ಕ್ಸ್ ಬರೋ ಸಾಧ್ಯತೆಗಳಿರುತ್ತೆ ಅಂತ. ಆದ್ರೆ ಯಾವುದೇ ಸಂದರ್ಭದಲ್ಲಿ ಆತಂಕಕ್ಕೆ ಒಳಗಾಗದೇ ಇರೋ ತರ ನೋಡ್ಕೋಬೇಕು. ಪ್ರಶ್ನೆ ಪತ್ರಿಕೆಗಳನ್ನು ಒಮ್ಮೆ ಕಣ್ಣಾಡಿಸೋದು ಒಳ್ಳೇದು. ಇದು ಎಲ್ಲ ಸಂದರ್ಭಗಳಲ್ಲೂ ಸಾಧ್ಯ ಆಗದೆ ಇರಬಹುದು. ಯಾಕೆಂದ್ರೆ ಈಗ ಹೈಸ್ಕೂಲ್ ಲೆವೆಲ್ ಸಾಧ್ಯ ಆಗುತ್ತೆ, ಈಗ ಕಾಲೇಜ್ ಲೆವೆಲ್ ಅಲ್ಲಿ ನಿಮ್ಗೆ ಅಕೌಂಟೆನ್ಸಿ ಪ್ರಶ್ನೆ ಪತ್ರಿಕೆ ಕೊಟ್ಟರೆ ಕೂಡ ಓದಕ್ಕಾಗಲ್ಲ. ಪ್ರಶ್ನೆ ಪತ್ರಿಕೆನೇ 5 ಪಡ್ತಿರುತ್ತೆ ಆಯ್ತಾ. ಅದು ಯಾವ ಚಾಪ್ಟರ್ ಸಂಬಂಧಪಟ್ಟಿದ್ದು, ಅದರಲ್ಲಿ ಅದು ಏನ್ ವಿಷಯ ಅಂತ 2 ನಿಮಿಷಕ್ಕೆ ಒಂದು ಅರ್ಧ ನಿಮಿಷದಲ್ಲಿ ಕಣ್ಣಾಡಿಸ್ಕೋಬಹುದು. ಆವಾಗ ಓಕೆ ಇದನ್ನ ಮಾಡಬಹುದು ಅಂತ ಧೈರ್ಯ ಬರುತ್ತೆ. ಈ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಓದೋದು ಕೆಲವು ಸಾರಿ ಕಷ್ಟ ಆಗ್ತದೆ. ಸಾಮಾನ್ಯವಾಗಿ ಇದು ಸೋಷಿಯಲ್ ಸ್ಟಡೀಸ್ ಅಲ್ಲಿ ಕನ್ನಡದಲ್ಲಿ ಸಾಧ್ಯ ಆಗಬಹುದು. ಒಂದ್ಸಾರಿ ಅದು ಕಂಪ್ಲೀಟ್ ಡೀಟೇಲ್ ಆಗಿ ಓದದೆ ಹೋದ್ರು ಯಾವ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು ಅಂತ ಕಣ್ಣಾಡಿಸಿದ್ರೆ ನಾನು ಇದನ್ನ ಮೊದಲು ಬರಿಬೇಕು ಅದನ್ನ ಮೊದಲು ಬರಿಬೇಕು ಅಂತ ಗೊತ್ತಾಗುತ್ತೆ. ಸರಿ. ಟೈಮ್ ಮ್ಯಾನೇಜ್ಮೆಂಟ್ ಮತ್ತೊಂದು ಒತ್ತಡದ ಭಾಗವಾಗಿ ಮಾಡ್ಕೋಬೇಡಿ ಅಂತ ನಾನು ಹೇಳೋದು. ಈಗ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈ ಬರೀತಾ ಇದ್ದಂಗೆ ಅನ್ಯ ಮನಸ್ಕತೆ ಕಾಡುತ್ತೆ ಕೆಲವರಿಗೆ. ಮನಸ್ಸು ಇನ್ನೆಲ್ಲೋ ಹೋಗುತ್ತೆ, ಯಾವುದೋ ಒಂದು ಪ್ರಸಂಗ ನೆನಪಾಗುತ್ತೆ, ಈ ಪಾಠ ಮಾಡುವಾಗ ಆಗಿರೋ ಪ್ರಸಂಗ ಆಗ್ಲಿ ಇನ್ನೊಂದಾಗ್ಲಿ, ಈ ತರ ಸ್ವಲ್ಪ ಮನಸ್ಸು ಆಚೀಚೆ ಹರಿಯೋದಿದೆಯಲ್ಲ, ಈ ಕನ್ಸಂಟ್ರೇಷನ್ ಅನ್ನ ಮಾಡ್ಕೊಳಿಕ್ ಆಗದೆ ಇರೋದು, ಅದಕ್ಕೇನಾದ್ರೂ ಸಲಹೆ ಹೇಳ್ತೀರಾ? ಇದಕ್ಕೆ ತಾತ್ಕಾಲಿಕ ಸಲಹೆಗಳು ಕೊಡೋದು ಕಷ್ಟ. ಇಲ್ಲೂ ಕೂಡ ನಾನು ಹೇಳೋದು ಈಗ ಕಾನ್ಸಂಟ್ರೇಷನ್ ಅಥವಾ ಮೆಮೊರಿ, ಈ ಎರಡೂ ಸಂಬಂಧಗಳಲ್ಲಿ ಬಹಳಷ್ಟು ಜನ ಪೋಷಕರು ನಂತರ ಬರ್ತಾರೆ. ಇದು ನಮ್ಮ ಶಿಕ್ಷಕರು ಮತ್ತೆ ಕೆಲವು ಮಟ್ಟಿಗೆ ನನ್ನ ವೃತ್ತಿಯಲ್ಲಿರೋರು ದಾರಿ ತಪ್ಪಿಸ್ಬಿಟ್ಟಿದ್ದಾರೆ. ಈಗ ಎಷ್ಟೋ ಜನ ಪೇರೆಂಟ್ಸ್ ಬಂದವರು ಇವನಿಗೆ ಕಾನ್ಸಂಟ್ರೇಷನ್ ಇಲ್ಲ ಅಂತಾರೆ. ಸೊ ನಾನು ಇದನ್ನ ಪ್ರಶ್ನೆ ಕೇಳ್ತೇನೆ, ಅವ್ನು ಮೊಬೈಲ್ ಗೇಮ್ ಆಡ್ತಾನ ಅಂತ. ಕೊಟ್ರೆ ಗಂಟೆ ಗಟ್ಲೆ 2 ಗಂಟೆ 3 ಗಂಟೆ ಆಡ್ತಾನೆ ಸರ್, ಅದ್ರಲ್ಲಿ ಕಾನ್ಸಂಟ್ರೇಷನ್ ಇಲ್ವಾ? ಅದು ಕಾನ್ಸಂಟ್ರೇಷನ್ ಅಲ್ವಾ? ಅವನಿಗೆ ಸ್ಕೂಲ್ ವಿಷಯದಲ್ಲಿ ಪಾಠ್ಯದಲ್ಲಿ ಕಾನ್ಸಂಟ್ರೇಷನ್ ಬರ್ತಾ ಇತ್ತು. ಅದ್ರ ಅರ್ಥ ಕಾನ್ಸಂಟ್ರೇಷನ್ ಬ್ರೈನ್ಗೆ ಕೆಪಾಸಿಟಿ ಇಲ್ಲ ಅಂತಲ್ಲ, ಇದ್ರಲ್ಲಿ ಆಸಕ್ತಿ ಇಲ್ಲ, ಕಾನ್ಸಂಟ್ರೇಷನ್ ಬರಲ್ಲ, ಅದ್ರಲ್ಲಿ ಆಸಕ್ತಿ ಇದೆ. ಸೊ ಅಂತಂದ್ರೆ ಅವಾಗ ನಾವು ಯೋಚನೆ ಮಾಡ್ಬೇಕಾಗಿರೋದು ಆಸಕ್ತಿಯನ್ನು ಹುಟ್ಟಿಸೋದು ಹೇಗೆ ಅಂತ. ಕಾನ್ಸಂಟ್ರೇಷನ್ ಕೊರತೆ ಇಲ್ಲ. ಇವನ್ ಮೆಮೊರಿ ವಿಷಯದಲ್ಲೂ ಅಷ್ಟೇ. ಒಬ್ಬ ಹುಡುಗ ಕರ್ಕೊಂಡ್ ಬಂದಿದ್ವಿ, ಇವನಿಗೇನು ನೆನಪಿರಲ್ಲ ಅಂದ್ರು. ಅವನು ಕೇಳಿದೆ, ನಿಂಗೆ ಯಾವ ಆಟ ಇಷ್ಟಪ್ಪ ಅಂದ್ರೆ, ಸರ್ ಕ್ರಿಕೆಟ್ ಬಹಳ ಇಷ್ಟ ಅಂತ. ಕ್ರಿಕೆಟ್ ಅಲ್ಲಿ ಯಾರು ಇಷ್ಟ? ವಿರಾಟ್ ಕೊಹ್ಲಿ ಇಷ್ಟ. ವಿರಾಟ್ ಕೊಹ್ಲಿ ಎಷ್ಟು ಸೆಂಚುರಿ ಹೊಡೆದಿದ್ದಾನೆ?
55ನೇ ಸೆಂಚುರಿ ಎಲ್ಲ ಹೊಡೆದ ಎಲ್ಲದೂ ಗೊತ್ತವ್ರಿಗೆ. ಪೇರೆಂಟ್ಸ್ ಕೇಳಿದ್ರೆ ಇದು ಮೆಮೊರಿ ಅಲ್ವಾ ಅಂತ. ಇದಕ್ಕಿಂತ ಇದನ್ನ ಅವನಿಗೆ ಪಠ್ಯದ ವಿಷಯಗಳಲ್ಲಿ ಉಪಯೋಗಿಸೋದು ಕಲಿಸ್ಕೊಳ್ಳೋದು ಹೇಗೆ ಅಂತ, ನಿಂಗ್ ನೆನಪಿರಲ್ಲ ಅಂತ ಬೈದ್ರೆ ಅವನಿಗೆ ಇದೇ ಮೆಮೊರಿ ಅಲ್ವಾ. ಈ ವಿಷಯದಲ್ಲಿ ಆಸಕ್ತಿ ಕ್ರಿಯೇಟ್ ಮಾಡ್ತಾ ಇಲ್ಲ. ಆಸಕ್ತಿ ಕ್ರಿಯೇಟ್ ಆಗ್ಬೇಕು. ಇದು ನಮ್ಮ ವ್ಯವಸ್ಥೆಯಲ್ಲಿ ಇರೋ ತೊಂದ್ರೆ, ನಮ್ಮ ಶಿಕ್ಷಕರ ಟ್ರೈನಿಂಗ್ ಅಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಇರೋ ತೊಂದ್ರೆ. ಸ್ವಲ್ಪ ವಿಷಯಗಳನ್ನ ಆಸಕ್ತಿದಾಯಕ ಮಾಡೋದು ಹೇಗೆ ಅಂತ ಅನ್ನುವ ಒಂದು ದೃಷ್ಟಿಕೋನದಿಂದ ನಮ್ಮ ವ್ಯವಸ್ಥೆ ಕೆಲಸ ಮಾಡ್ತಾ ಇಲ್ಲ. ಅಲ್ಲೂ ಅಷ್ಟೇ, ಅಂತವ್ರಿಗೆ ಏನಾಗುತ್ತೆ ಅಂದ್ರೆ ಆ ವಿಷಯದ ಆಸಕ್ತಿ ಅದು ಕಡಿಮೆ ಇದ್ದಾಗ ಮನಸ್ಸು ಬೇರೆ ಕಡೆ ಹೋಗ್ಬಿಡುತ್ತೆ. ಅದು ಅವನಿಗೊಂದೇನು ನಮಗೂ ಆಗುತ್ತೆ. ಯಾರ್ದೋ ಭಾಷಣ ಕೇಳ್ತಾ ಇರ್ತೀವಿ, ನಮ್ಗೆ ಇಷ್ಟ ಇಲ್ಲ ಇರೋದು ಮಾತಾಡಿದ್ರೆ ನಾವೇನೋ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಅದು ಆಸಕ್ತಿಯ ಕೊರತೆ ಆಗುತ್ತೆ. ಅದನ್ನ ನಾವು ಮೊದಲಿಂದ ಕಲಿಸ್ಬೇಕಾಗುತ್ತೆ. ಇಡೀ ವರ್ಷದ ಈ ಮೊದಲ ದಿನದ ಪರೀಕ್ಷೆನಲ್ಲಿ ಅಷ್ಟು ಚೆನ್ನಾಗಿ ಮಾಡ್ಲಿಲ್ಲ ಅಂತ ಅನ್ಸ್ಬಿಡುತ್ತೆ. ಇದು ಆಮೇಲೆ ಮತ್ತೆ ಮರುದಿನ ಪರೀಕ್ಷೆಗೆ ಮತ್ತೆ ಮುಂದಿನ ಪರೀಕ್ಷೆಗೆ ಇದು ಸ್ವಲ್ಪ ನಮಗೆ ಡ್ರ್ಯಾಗ್ ಮಾಡುವಂತ ಸಂದರ್ಭಗಳು ಕೂಡ ಇರ್ತವೆ. ಹೌದು, ಖಂಡಿತ ಇದೊಂದು ಸ್ವಲ್ಪ ದೊಡ್ಡ ತೊಂದ್ರೆ. ಇದು ಹೇಗೆ ಅಂದ್ರೆ, ಈಗ ಫುಟ್ಬಾಲ್ ಅಲ್ಲಿ ಫಸ್ಟ್ 5 minutes ಅಲ್ಲಿ ಗೋಲ್ ಆಗ್ಬಿಟ್ರೆ, 2-3 ಗೋಲ್ ಆಗ್ಬಿಟ್ರೆ ಆಲ್ಮೋಸ್ಟ್ ಉಳಿದಿರೋ ಆಟಗಾರರು ಆಸಕ್ತಿ ಕಳ್ಕೊಂಡ್ಬಿಡ್ತಾರೆ ಗೇಮ್ ಅಲ್ಲಿ. ಓಕೆ, ಅದು ಒಂದು ಮಟ್ಟಿಗೆ ನಿಜವಾಗಿ ತೊಂದರೆ ಕೊಡೋದೆ. ಅದನ್ನ ಏನಾದ್ರು ಪರ್ಫೆಕ್ಟ್ ಆದ ವಿಧಾನದಲ್ಲಿ ಮಾಡಬಹುದು ಅಂತ ಅನ್ನೋದು ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಒಂದ್ ಪ್ರಯತ್ನ ಏನ್ ಮಾಡ್ಬೋದು ಅಂದ್ರೆ, ಪೇರೆಂಟ್ಸ್ ಕೂರ್ಸ್ಕೊಂಡು ಮಾತಾಡಿ, ಸರಿ ಇದೊಂದು ಪರೀಕ್ಷೆ ಈಗಾಯ್ತಾ, ಇರ್ಲಿ ನೋಡೋಣ ಏನಾಗಿದೆ ಅಂತ ಮಾತಾಡೋಣ ಅಂತ ಹೇಳಿ ಅವನಿಗೆ ಒಂದು ಬೆಂಬಲ ಕೊಡ್ಬೇಕು. ಅದು ಬಿಟ್ಟು ಪೇರೆಂಟ್ಸ್ ನಾನು ಹೇಳಿದ್ದೆ ನಾನು ಅದನ್ನ ನೋಡ್ಕೊಂಡಿಲ್ಲ ನೀನು, ಅವತ್ತು ನಾನು ಅದನ್ನ ಹೇಳಿದ್ದೆ ಇದು ಮಾಡ್ಲಿಲ್ಲ. ಸೊ ಅಂತಂದ್ರೆ ಪೇರೆಂಟ್ಸ್ ತಮ್ಮ ಆತಂಕವನ್ನ ಮಕ್ಕಳ ಮೇಲೆ ಆಗ್ಬಿಟ್ರೆ ಮಕ್ಕಳು ಫುಲ್ ಕುಸ್ತು ಬಿಡ್ತಾರೆ. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಬೇಕಾಗಿರೋದು ಬೆಂಬಲ. ಆಯ್ತಾ, ಒಂದು ಪರೀಕ್ಷೆ ಆಯ್ತಲ್ಲಪ್ಪ, ನೋಡಣಪ್ಪ ಏನಾಗುತ್ತೆ ಅಂತ, ಮುಂದಿನ ಹೆಜ್ಜೆ ಹಾಕೋಣ. ಇವತ್ತು ನಿನ್ನ ಎಫರ್ಟ್ ಅನ್ನು ಹಾಕು, ನಿಮ್ ಏನೇ ಪರಿಣಾಮಗಳಿದ್ರು ನಾವೆಲ್ಲ ಖುಷಿಯಿಂದ ಸ್ವೀಕರಿಸೋಣ. ಓಕೆ, ಇದು ಪರೀಕ್ಷೆಯ ಫಲಿತಾಂಶ ಅಂದ್ರೆ ನಿನ್ನ ಜೀವನದ ಒಂದೇ ಫಲಿತಾಂಶ ಅಂತ ಅನ್ಕೋಬೇಡ. ನಾವು ಇದೀವಿ, ನಿನ್ನ ಸೋಲು ಗೆಲುವು ಹತಾಶೆ ಬೇಸರ ಎಲ್ಲದರಲ್ಲೂ ನಾವು ಇದ್ದೀವಿ. ನಾವು ಬೆಂಬಲ ಕೊಡ್ತೀವಿ ಅಂತ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಇಟ್ಕೊಂಡ್ರೆ ಆವಾಗ ಸ್ವಲ್ಪ ಸಮಾಧಾನ ಆಗೋದಕ್ಕೆ ಸಾಧ್ಯತೆ ಇದೆ. ಎಸ್ ಸರ್, ಕೊನೆಯದಾಗಿ ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ನಾವು ಲಾಸ್ಟ್ ಸೆಷನ್ ನಲ್ಲೂ ಕೂಡ ನೀವು ಕೆಲವು ಇಂಥದ್ದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಗಳನ್ನ ಹೇಳಿದ್ರಿ. ಈಗ ಇನ್ನೇನು 4 ದಿನದಲ್ಲಿ ಆರಂಭವಾಗುತ್ತೆ ಪರೀಕ್ಷೆ. ಕೊನೆಯದಾಗಿ ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ನಾನು ಮಕ್ಕಳಿಗೆ ಪ್ರಮುಖವಾಗಿ ಹೇಳೋದು, ಸಾಧ್ಯವಾದಷ್ಟು ರಿಲ್ಯಾಕ್ಸ್ ಮಾಡುವುದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಒಂದು ಓದಕ್ಕೆ ಕೂತ್ರೆ ಗಂಟೆಗಟ್ಲೆ 3 ಗಂಟೆ 4 ಗಂಟೆ ಕುತ್ಕೋಬೇಡಿ. ಖಂಡಿತ ನಿಮ್ಮ ಬ್ರೈನಿನ ರಿಸೆಪ್ಟಿವಿಟಿ ಕಡಿಮೆ ಆಗುತ್ತೆ. 1 ಗಂಟೆ ಆದ್ಮೇಲೆ ಒಂದು 2 ನಿಮಿಷ ಹೊರಗಡೆ ಗಾಳಿಗೆ ಓಡಾಡಿ, ಕೈಕಾಲು ಸಡ್ಲ ಬಿಡಿ. ಓಕೆ, ಸ್ವಲ್ಪ ಲೂಸನಿಂಗ್ ಎಕ್ಸರ್ಸೈಸ್ಗಳು ಮಾಡಿ. ಓಕೆ, ನೀರು ಕುಡ್ಕೊಂಡು ಹೋಗಿ, ಏನಾದ್ರು ಮಾಡಿ. 1 ಗಂಟೆಯ ಸಮಯಕ್ಕಿಂತ ಒಂದೇ ಸಾರಿ ಒತ್ತಡ ಹಾಕ್ಬೇಡಿ ಮನಸ್ಸ ಮೇಲೆ. ಆಯ್ತಾ, ಸಾಧ್ಯವಾದಷ್ಟು ಆಗಾಗ ರಿಲ್ಯಾಕ್ಸ್ ಮಾಡ್ತಾ ಇರಿ. ಎಕ್ಸಾಮ್ ಪರೀಕ್ಷೆ ಹಿಂದಿನ ದಿನ ಮತ್ತೆ ಸಣ್ಣ ಸಣ್ಣ ಪರೀಕ್ಷೆಗಳು ಮಾಡ್ಕೊಳ್ಳೋ ಪ್ರವೃತ್ತಿಗೆ ಹೋಗ್ಬೇಡಿ. ಸಾಧ್ಯವಾದಷ್ಟು ಸ್ನೇಹಿತರು ಪ್ರಶ್ನೆಗಳನ್ನ ಕೇಳಿದ್ರೆ ಅದನ್ನ ಇಟ್ಕೊಳ್ಳಿ, ಅದನ್ನ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೇಡಿ. ಓಕೆ, ಸಾಧ್ಯ ಇದ್ರೆ ನೀವು ಅದು ಓದಿ ಇದು ಮಾಡಿದೆ ಆ ತರದಕ್ಕೆಲ್ಲ ಹೋಗ್ಬೇಡಿ. ನಿಮಗೆ ನಿಮ್ಮ ಸಾಮರ್ಥ್ಯ ಎಲ್ಲಿದೆ ಅಂತ ತೋರಿಸ್ಕೊಳ್ಳಿ. ಅದನ್ನ ಹೆಚ್ಚು ಸಮರ್ಥವಾಗಿ ಪರೀಕ್ಷೆಯಲ್ಲಿ ನಿಮ್ಮ ಸಾಮರ್ಥ್ಯವನ್ನು ವ್ಯಕ್ತಪಡಿಸೋದು ಹೇಗೆ ಅಂತ ಅನ್ನೋದು ಮಾತ್ರ ನೋಡಿ. ಬೇರೆಯವರು ಏನ್ ಹೇಳ್ತಾರೆ ಅನ್ನೋದನ್ನ ಗಮನಿಸಬೇಡಿ. ಇದಿಷ್ಟನ್ನು ಮಾಡಿದ್ರೆ ಮ್ಯಾಕ್ಸಿಮಮ್ ರಿಸಲ್ಟ್ ಸಾಧ್ಯತೆ ಇದೆ. ಎಸ್ ಸರ್, ಇದಾಗಿತ್ತು ನಡಹಳ್ಳಿ ವಸಂತ್ ಅವರು ನಮ್ಮ ಜೊತೆಗೆ ಖ್ಯಾತ ಮನೋಚಿಕಿತ್ಸಕರು ಮತ್ತು ಆಪ್ತ ಸಮಾಲೋಚಕರು ನಮ್ಮ ಜೊತೆಗೆ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ತ್ರಿವರ್ಣ ನ್ಯೂಸ್ ನ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸರ್ ನಮಸ್ತೆ. ನಮ್ ಕಡೆಯಿಂದ